ನಮಸ್ಕಾರ. ಠಾಣೆ ಚಿತ್ರದ ಪ್ರಮೋಷನ್ಗಾಗಿ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಮೇ 30ನೇ ತಾರೀಕು ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ. ನೀವು ಬಂದು ಠಾಣೆ ಫಿಲಮ್ ನೋಡ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕೆ ಠಾಣೆ ಫಿಲಮ್ ನೋಡಬೇಕು ಅನ್ನೋದಕ್ಕೆ ಭಾಳ ಕಷ್ಟಪಟ್ಟು, ಅಂದರೆ ಎಲ್ಲರೂ ಹೇಳ್ತಾರಲ್ವ ಸರ್, ಹೌದು ಇದನ್ನು ಕಷ್ಟಪಟ್ಟು ಮಾಡಿದ್ದೀವಿ. ಯಾಕಪ್ಪ ಅಂದರೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಒಂದು ಶಾರ್ಟ್ ತೆಗಿಯೋಕ್ಕೆ ಗೌರಿಪಾಳ್ಯ ಗಲ್ಲಿಗಳಲ್ಲಿ ಹಾಡಿದೆಯಲ್ಲ, ಆ ಥರನೇ ಓದ್ವಿ ಸುಮಾರು ಒಂದು 2-3 ನಿಮಿಷ ಓದ್ವಿ. ಹಂಗೆ ವಾಪಸ್ ಬರೋಕ್ಕಂತೂ ನನಗೆ ಗೊತ್ತಾಗ್ತಿರಲಿಲ್ಲ. ಅಲ್ಲಿಗೆ ಮೋಟ್ರ್ ಬೈಕ್ ಆಗಲಿ ಏನೂ ಹೋಗ್ದಿರೋ ಥರ ಜಾಗದಲ್ಲಿ ಓದ್ವಿ. ಸಡನ್ನಾಗಿ ಒಂದು ಚಿಕ್ಕ ಗಲ್ಲಿ ರೈಟಲ್ಲಿ ಒಂದು ಡೋರ್ ಇತ್ತು. ಆ ಡೋರ್ ತೆಗೆದ ತಕ್ಷಣ ದೊಡ್ಡ ಹಾಲು, ಆ ಹಾಲೊಳಗೆ ಎಲ್ಲ ಲೋ ಲೈಟ್ಸು, ಕ್ಯಾರಮ್ ಬೋರ್ಡು. 1 ಸೆಕೆಂಡ್ಗೆ ಇವರು ಸೆಟ್ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಫ್ಲ್ಯಾಶ್ ಆಗಿದ್ದು ಇಲ್ಲಿಗೆ ಬಂದು ಯಾರು ಸೆಟ್ ಹಾಕ್ತಾರೆ ಅಂತ. ಆ್ಯಕ್ಚುಲಿ ಕ್ಯಾರಮ್ ಬೋರ್ಡ್ ಆಡ್ತಿದ್ದಾರೆ, ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಕೂತ್ಕೊಂಡು ಕ್ಯಾರಮ್ ಮಾಡ್ತಿದ್ದಾರೆ. ಅಲ್ಲಿ ಒಂದು ಶಾರ್ಟ್ ತೆಗೆದ್ರು. ಸೊ ಈ ಥರ ಇಡೀ ಐ ಥಿಂಕ್ 2 ಕಡೆ ಸೆಟ್ ಯೂಸ್ ಮಾಡಿರೋದು ಬಿಟ್ಟರೆ ಇಡೀ ಫಿಲಮೆಲ್ಲ ಲೈವ್ ಲೊಕೇಶನ್ಸು ಆ್ಯಂಡ್ ಲೈವ್ಲಿ ಆ್ಯಕ್ಟಿಂಗ್ ಅಂತ ನಂಬಿದ್ದೀನಿ. ಯಾಕೆ ಲೈವ್ಲಿ ಆ್ಯಕ್ಟಿಂಗ್ ಅಂತ ನಂಬಿದ್ದೀನಿ ಅಂದರೆ, ಬಾಲರಾಜವಾಡಿ ಸರು, ಆಮೇಲೆ ನಾಗೇಶ್ ಸರು ಮತ್ತು ಹೀರೋಯಿನ್ನು ಬಿಟ್ಟರೆ ಇನ್ನೆಲ್ಲ ನನ್ನ ಥಿಯೇಟರ್ ಗ್ರೂಪ್ ಅವರು, ಅಂದರೆ ಎಲ್ಲ ಪ್ರಕಾಶಮ್ನ ಮಕ್ಕಳೇ. ಅಂದರೆ ಪ್ರವೀಣನಿಂದ ಹಿಡಿದು ಪ್ರವೀಣ 2010 ಸುಮಾರಲ್ಲಿ ಒಂದು ನಾಟಕ ಮಾಡಿದ್ವಿ, ಮಾರ್ಗೋಸಾ ಮಹಲ್ ಅಂತ. ಅಂದರೆ 5D ಹಾರರ್ ನಾಟಕ. ಅದು ಹೆಂಗಂದರೆ, ಸ್ಟೇಜ್ ಮೇಲೆ ಮಳೆ ಬಂದರೆ ಆಡಿಯನ್ಸ್ ಮೇಲೂ ನೀರು ಬೀಳುತ್ತೆ, ಸ್ಟೇಜ್ ಮೇಲೆ ಕಾಲು ಎಡುವುದ್ರೆ ಆಡಿಯನ್ಸ್ ಕಾಲು ಎಡುವುದಂಗೆ, ಅದು ಕಾಲ ಮೇಲೆ ಏನೋ ಹರಿದಂಗೆ ಆಗುತ್ತೆ. ಈ ಥರ 5D ಎಫೆಕ್ಟ್ಸ್ ಹಾಕ್ಬಿಟ್ಟು ಒಂದು ನಾಟಕ ಮಾರ್ಗೋಸಾ ಮಹಲ್ ಅಂತ ಮಾಡಿದ್ವಿ. ಅದರಲ್ಲಿ ಹೀರೋಗಳು ರಿಷಿ, ವಸಿಷ್ಠ ಸಿಂಹ ಮತ್ತು ನಿರಂಜನ್ ದೇಶಪಾಂಡೆ. ಇವ್ರು 3 ಜನನ ಹೆದರಿಸೋ ಅಂಥ ಒಂದು ಕ್ಯಾರೆಕ್ಟ್ರ್ ಬೇಕಿತ್ತು, ಪೊಲೀಸ್ ಕ್ಯಾರೆಕ್ಟ್ರು. ಆಗ ಪ್ರವೀಣ ಬಂದ. ಅವನು ಆಗ ಇನ್ನೂ ಬಾಡಿ ಗಿಡಿ ಬಿಲ್ಡ್ ಮಾಡಿಕೊಂಡು ಆಡಿಷನ್ನಲ್ಲಿ ಡೈಲಾಗ್ನ ಸಕ್ಕತ್ತಾಗಿ ಪ್ರೆಸೆಂಟ್ ಮಾಡ್ದ. ರಿಹರ್ಸಲ್ ಎಲ್ಲ ಆಯಿತು. ಶೋ ದಿವಸ ಸ್ಟೇಜ್ ಮೇಲೆ ಇವನಿಗೆ ಪರಕಾಯ ಅಲ್ಲ, ಏನಂತಾರೆ, ಇಳಿತಾರೆ ಅಂತಲ್ಲ, ಕ್ಯಾರೆಕ್ಟ್ರಲ್ಲಿ ಇಳಿದ್ಬಿಟ್ಟ. ಕೊಟ್ಟ ಐ ಥಿಂಕ್ ರಿಷಿ, ವಸಿಷ್ಠ ಆ್ಯಕ್ಚುಲಿ ಎಸ್ಕೇಪು. ರಿಷಿ ಮತ್ತು ನಿರಂಜನ್ ದೇಶಪಾಂಡೆ ಬೇಜಾನ್ ಒದೆ ತಿಂದರು. ಆವಾಗ ನನಗೆ ಪ್ರವೀಣ್ ಪರಿಚಯ ಆಗಿದ್ದು. ಬಂದುಬಿಟ್ಟು ಒಂದು ಫಿಲಮ್ ಮಾಡ್ತಾಯಿದ್ದೀನಿ ಅಂದಾಗ, ಗುರು ನೀನು ನಮ್ಮ ಹುಡುಗರು ಫಿಲಮ್ಗೆ ನಾನು ಯಾವತ್ತಿದ್ರು ಸೈ, ಏನು ಬೇಕು ಹೇಳಿ ನಿಂಗೆ ನಾನು ಮಾಡಿಕೊಡ್ತೀನಿ, ನನ್ನ ಕಡೆಯಿಂದ ಏನು ಸಹಾಯ ಆದರೂ ಪರವಾಗಿಲ್ಲ. ಆಮೇಲೆ ಒಂದು ವಾರ ಬಿಟ್ಟು ಡೈರೆಕ್ಟ್ರು ಸರ್ ಜೊತೆ ಬಂದು ಅವ್ರು ನನಗೆ ಕತೆ ಹೇಳಿದ್ರು. ಕತೆಯಲ್ಲಿ ನಿಮ್ಮ ಪಾತ್ರದ ಹೆಸರು ಗೂಗಲ್ ಅಂದರು. ಏನು ಸರ್ ಇದು ಗೂಗಲ್ ಅಂತಿದೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಗೂಗಲ್. ಅವರ ಪ್ರತಿಯೊಂದು ಫಿಲಮ್ನೂ ಅರೆದರೆದು ಕುಡಿದು 100 ಸಲ ನೋಡಿ ಅವರ ಒಂದು ಪಟ್ಟ ಅಭಿಮಾನಿ ಕ್ಯಾರೆಕ್ಟ್ರು ನಂದು. ಪ್ರತಿಯೊಂದು ಡೈಲಾಗ್ನಲ್ಲೂ ರಾಜ್ಕುಮಾರ್ ಫಿಲಮ್ ಟೈಟ್ಲ್ ಇಲ್ದಿರ ನಾನು ಒಂದು ಡೈಲಾಗು ಇಡೀ ಫಿಲಮಲ್ಲಿ ಹೇಳಿಲ್ಲ. ನಮ್ಮ ಹೀರೋ ಕಾಳಿ ಕ್ಯಾರೆಕ್ಟ್ರು ಪೂರ್ವಾಶ್ರಮದ ಇಂಟ್ರಡಕ್ಷನ್ ಆಗೋವಾಗ ನನ್ನ ಪಾತ್ರ ಬರುತ್ತೆ. ನನ್ನ ಮಚ್ಚ ಕ್ಯಾರೆಕ್ಟ್ರು ಪ್ರವೀಣ್ ಮಾಡಿರೋದು. ಸೊ ಈ ಥರ ಯುನೀಕಾಗಿರೋದ್ರಿಂದ ಐ ಥಿಂಕ್ ಸಾಕಷ್ಟು ಯುನೀಕ್ ಎಲಿಮೆಂಟ್ಸ್ ಇದೆ. ಇದೊಂದೇ ಅಲ್ಲ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಲಿ, ಇದು ಎ ಫಾರ್ ಆ್ಯಪಲ್ ಕ್ರೈಮ್ ಥ್ರಿಲ್ಲರ್ ಕಥೆನೇ ಆಗಿದ್ರು ಪ್ರೆಸೆಂಟೇಷನ್ ಬಹಳ ಯುನೀಕ್ ಆಗಿದೆ ಅಂತ ನನ್ನ ನಂಬಿಕೆ. ಇಲ್ಲ ಈ ಗೆಟಪ್ ಇರಲಿಲ್ಲ. ಈ ಗೆಟಪ್ ಬರೀ 1.5 ವರ್ಷದಿಂದ ಬೆಳೆಸಿ ಹಸನಾಗಿ ಬೆಳೆಸಿರೋ ಗಡ್ಡ ಇದು. ಕೂದಲು ಇಷ್ಟು ಲೈಫಲ್ಲಿ ಇಷ್ಟು ಕೂದಲು ಬಿಟ್ಟಿರಲಿಲ್ಲ. ಸಾಕಷ್ಟು ಜನ ಕೂದಲು ಇಲ್ಲದೆ ಇರೋರಿಗೆ ನಿನಗೆ ಇಷ್ಟು ಕೂದಲು ಬರುತ್ತೆ ಅಂತ ದೃಷ್ಟಿ ಹಾಕೋ ಅಷ್ಟು ಕೂದಲು ಫಸ್ಟ್ ಟೈಮ್ ಬಿಟ್ಟಿರೋದು. ಇದು ಒಂದು ಪಾತ್ರಕ್ಕೋಸ್ಕರ ಬಿಟ್ಟಿದ್ದು. ಹಾಗೆ ಇದೇ ಗೆಟಪ್ಪಲ್ಲಿ ಸುಮಾರು ಫಿಲಮ್ ಆಗ್ಬಿಟ್ಟೆ. ಒಂದು ಪ್ರೇಮ್ ಕಥಾ ಅಂತ ಒಂದು ಸರ್ದಾರ್ಜಿ ರೋಲ್ ಮಾಡಿದೆ ಇದರಲ್ಲಿ. ಶಿವಣ್ಣ ಅವರ 131 ಕೂಡ ಇದೇ ಗೆಟಪ್ಪಲ್ಲಿ ಬರ್ತಿದೆ. ಸೊ ಹಾಗಾಗಿ ಗಡ್ಡನೂ ಒಂಥರ ವರ್ಕೌಟ್ ಆಗ್ತಾಯಿದೆ. ಸ್ವಲ್ಪ ನನ್ನ ಇಮೇಜ್ ಚೇಂಜ್ ಮಾಡೋದಕ್ಕೆ ಕಾಮಿಡಿಯನ್ ಅಂತ ಬ್ರ್ಯಾಂಡ್ ಆಗಿರೋದ್ರಿಂದ ಮೇ ಬಿ ಇಟ್ ವಿಲ್ ಹೆಲ್ಪ್ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಧೋನಿ ಸರ್ ಜೊತೆನೂ ಇದೇ ಗೆಟಪ್ಪಲ್ಲಿ ಲೇಸ್ ಆ್ಯಡ್ ಮಾಡೋದಕ್ಕೆ ಅವಕಾಶವೂ ಸಿಕ್ಬಿಡ್ತು. ಸರ್, ಲೈಫ್ ನೀವೇನು ಹೆಂಗೆ ನಡೆಸ್ಕೊತೀರೋ ಅದೇ ಲೈಫು ಸರ್. ನಿಮಗೆ ಲೈಫ್ ಕಷ್ಟ ಅನಿಸಿದ್ರೆ ಲೈಫ್ ಕಷ್ಟ, ನಿಮ್ಗೆ ಲೈಫ್ ಸುಲಭ ಅನಿಸಿದ್ರೆ ಲೈಫ್ ಸುಲಭ, ಲೈಫ್ ಮಜಾ ಅನಿಸಿದ್ರೆ ಲೈಫ್ ಮಜಾ. ನಿಮ್ಮ ಮೇಲೆ ಬಿಟ್ಟಿದೆ. ಇಟ್ಸ್ ಆಲ್ ಇನ್ ದ ವೇ ಯು ಪರ್ಸೀವ್ ಇಟ್. ಅಂದರೆ ಅದನ್ನು ನಿಮಗೆ ಸಹಿಸ್ಕೊಳ್ಳೋ ಶಕ್ತಿ ಬರಬೇಕು. ಈಗ ಒಂದು ದೊಡ್ಡ ಫಿಲಮ್ನಲ್ಲಿ ಒಂದು ದೊಡ್ಡ ಕ್ಯಾರೆಕ್ಟರ್ ಮಾಡಿದವನಿಗೆ ಮುಂದಿನ ಫಿಲಮ್ನಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಸಿಗ್ಬೋದು, ಅಥವಾ ಒಂದೇ ದಿನದ ಕ್ಯಾರೆಕ್ಟರ್ ಸಿಗ್ಬೋದು.
ನಾನು ಹೆಂಗೆ ನಂಬ್ಕೊಂಡಿದ್ದೀನಿ ಅಂದರೆ ದೆರ್ ಆರ್ ನೋ ಸ್ಮಾಲ್ ರೋಲ್ಸ್, ದೆರ್ ಆರ್ ಓನ್ಲಿ ಸ್ಮಾಲ್ ಆ್ಯಕ್ಟರ್ಸ್. ಒಬ್ಬ ಚಿಕ್ಕ ವ್ಯಕ್ತಿ ಇರ್ತಾನೆ, ಚಿಕ್ಕ ರೋಲ್ ಅಂತ ಇರೋಲ್ಲ. ಆ ವ್ಯಕ್ತಿ ಸಣ್ಣತನನ ಅದರಲ್ಲಿ ತೋರಿಸೋ ಅವಕಾಶ ಇರುತ್ತೆ. ನನಗೆ ಹಂಗಲ್ಲ, ಎಲ್ಲನೂ ಒಂದೇ, ಎಲ್ಲದೂ ನಾನು ಇಷ್ಟೇ ಶ್ರದ್ಧೆ ಭಕ್ತಿಯಿಂದನೇ ಮಾಡಿಕೊಂಡು ಹೋಗೋದು ನನ್ನ ವಾಡಿಕೆ. ಸಿನಿಮಾ ಮೇಕಿಂಗಲ್ಲಿ ಬಗ್ಗೆ ಮಾತಾಡೋದಾದರೆ ಮಾನಸ ಅವರು ಈ ಟೀಮಿಗೆ ಬಂದಿದ್ದು ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು. ಯಾಕೆಂದರೆ ಈ ಥರ ಜಾನರ್ಗೆ ಅವ್ರು ಹೊಂದ್ಕೊತಾರ ಅನ್ನೋ ಒಂದು ಡೌಟ್ ಇತ್ತು. ಬಟ್ ರಶಸ್ ನೋಡಿದಾಗ ಅವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ. ಹಾಗೆ ನಮ್ಮ DOP ಸರ್, ಅವರು ಸೈಲೆಂಟ್ ಕಿಲ್ಲರ್. ಎಲ್ಲೋ ಅವ್ರು ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಎಲ್ಲೋ ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ರೆಡಿ ಸರ್ ಅನ್ನೋದು ಮಾತ್ರ ಕೇಳುತ್ತೆ. ಅಷ್ಟು ಅಂದರೆ ಮಹಾನ್ ಬಂಡೆ ಒಡೆದು ಜಲ್ದಿ ಮಾಡೋ ಅಂಥ ಶಕ್ತಿ ಇರೋರು ಸೈಲೆಂಟಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸನೂ ಅದ್ಭುತವಾಗಿ ಕಾಣುತ್ತೆ. ಎಸ್ಪೆಷಲಿ ಡಿಫ್ರೆಂಟ್ ಲೊಕೇಶನ್ಸ್ನ ಅವರು ಕ್ಯಾಪ್ಚರ್ ಮಾಡಿದಾರಲ್ಲ, ಅದು ದಟ್ ಈಸ್ ವೆರಿ ಹ್ಯಾಟ್ಸ್ ಆಫ್ ಟೈಮ್. ಅಂದರೆ ಇಷ್ಟು ಚೆನ್ನಾಗಿ ಕಾಣುತ್ತಾ ಆ ಲೊಕೇಶನ್ನು ಅಂತ ಫಸ್ಟ್ ಟೈಮಲ್ಲಿ ಅನ್ನಿಸ್ತಿದ್ರು. ತುಂಬ ಚೆನ್ನಾಗಿದೆ. ಪ್ಲಸ್ ಕಾಸ್ಟಿಂಗ್ ಸ್ಮಾರ್ಟಾಗಿ ಮಾಡಿದ್ದಾನೆ ಪ್ರವೀಣ. ಎಲ್ಲ ರೋಲ್ ನಮ್ಮ BV ರಾಜಾರಾಮ್ ಸರು CM ರೋಲ್ ಮಾಡ್ತಿದ್ದಾರೆ. ಆ ಥರ ಎಲ್ಲೆಲ್ಲಿ ಯಾವ್ಯಾವ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇಡೀ ಫಿಲಮ್ ನಡ್ಸ್ಕೊಂಡು ಹೋಗಿದ್ದಾರೆ. ಹಾಗೆ ಈ ಸಿನಿಮಾ ಡೈರೆಕ್ಟ್ರು ಅಷ್ಟೇ ಭಾಳ ಯುನೀಕಾಗಿ ಕೆಲಸ ಮಾಡೋರು. ಅವ್ರ ಆರ್ಟಿಸ್ಟ್ಗಳ ಹತ್ರ ನನ್ನ ವೈಫ್ ಕ್ಯಾರೆಕ್ಟ್ರ್ ಮಾಡೋದು ರೂಪ ಅಂತ, ಅವ್ರಿಗೆ ಆ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಆ ಶಾರ್ಟ್ಗೆ ಅವ್ರಿಗೆ ಏನು ಬೇಕೋ ಅನ್ನೋದನ್ನ ಒಂದು 100 ಟೇಕ್ ಮಾಡಿ ತೆಗೆಸ್ಕೊತಾರಲಿಲ್ಲ. ಅವ್ರ ಮಾತಿನಲ್ಲೇ ಈ ಥರ ಮಾಡಿ ಇಷ್ಟು ಮಾಡಿ ಸಾಕು ಅಂದ್ಬಿಟ್ಟು ಅವ್ರಿಗೆ ಹೇಗೆ ಬೇಕೋ ಹಾಗೆ ತೆಗೆಸ್ಕೊತಾಯಿದ್ರು. ಪ್ಲಸ್ ನನಗೂ ಸಾಕಷ್ಟು ಫ್ರೀಡಮ್ ಕೊಟ್ಟರು ಇನ್ ಟರ್ಮ್ಸ್ ಆಫ್ ಡೈಲಾಗ್ಗಳನ್ನು ನಾನು ಹೊಂದಿಸ್ಕೊಳ್ಳೋದಕ್ಕಾಗಲಿ ಅಥವಾ ನಾನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕಾಗಲಿ ಭಾಳ ಫ್ರೀಡಮ್ ಕೊಟ್ಟರು. ನಾನಂತೂ ಭಾಳ ಎಂಜಾಯ್ ಮಾಡಿಕೊಂಡು ಆ ಕ್ಯಾರೆಕ್ಟ್ರನ್ನ ಎನಾಕ್ಟ್ ಮಾಡಿದೆ.